ಇನ್ನು ಚಿತ್ರದುರ್ಗದಲ್ಲಿ ನಿನ್ನೆಯಿಂದಲೇ ಸಾರಿಗೆ ಮುಷ್ಕರದ ಕಾವು ತಟ್ಟಿದೆ. ಬಸ್ ಡಿಪೋ ಬಳಿ ಜಮಾವಣೆಯಾಗಿದ್ದಂತ ಸಾರಿಗೆ ಸಿಬ್ಬಂದಿ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಘೋಷಣೆಯನ್ನು ಕೂಗಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಸಿಬ್ಬಂದಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಂದಿನಿಂದ ಮನೆಯಲ್ಲೇ ಉಳಿದು ಮುಷ್ಕರಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಬೇಡಿಕೆ ಈಡೇರುವವರೆಗೆ ಮುಷ್ಕರಕ್ಕೆ ಸಿಬ್ಬಂದಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಕಷ್ಟಪಟ್ಟು ದುಡಿಯುವಂತ ವರ್ಗಕ್ಕೆ ಅನ್ಯಾಯ ಅಂತ ಕಿಡಿಕಾರ್ತಿದ್ದಾರೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಜಿಲ್ಲೆಯಲ್ಲಿ 3 ಡಿಪೋಗಳ ಒಟ್ಟು 313ಕ್ಕೂ ಹೆಚ್ಚು ಬಸ್ಗಳಿದೆ. 1181ಕ್ಕೂ ಹೆಚ್ಚು ಸಾರಿಗೆ ಸಿಬ್ಬಂದಿಯಿಂದ ಮುಷ್ಕರ ನಡೆಸಲಾಗುತ್ತಿದೆ. ಗೃಹ ಸಮಿತಿಗೆ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು. 38 ತಿಂಗಳ ಬಾಕಿ ವೇತನ ಆಗಲೇಬೇಕು. 1/1/2020 ವೇತನ